ಎಲ್ಲರಿಗೂ ನಮಸ್ಕಾರ. ಇನ್ನೇನು ನವರಾತ್ರಿ ಪ್ರಾರಂಭವಾಗಲು ಒಂದೇ ದಿನ ಬಾಕಿ ಇದೆ. ಅದರಿಂದಾಗಿ ಒಂದಿಷ್ಟು ನಾನು ಸಂಗ್ರಹ ಮಾಡಿರೋ ನವರಾತ್ರಿ ಬಗೆಗಿನ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನಿಸ್ತು. ಈ ವಿಡಿಯೋದಲ್ಲಿ ನಾನು ನವರಾತ್ರಿಯನ್ನು ಯಾಕೆ ಆಚರಿಸ್ತಾರೆ ಮತ್ತು ನವರಾತ್ರಿಯ ಆ 9 ಬಣ್ಣಗಳ ಹಿಂದಿನ ವಿಶೇಷತೆ ಏನು ಅಂತ ಹೇಳ್ತೇನೆ. ನವರಾತ್ರಿ ಒಂದು ಮಂಗಳಕರ ಹಿಂದೂ ಹಬ್ಬ ಆಗಿದ್ದು ಭಕ್ತರು ದುರ್ಗಾದೇವಿಯನ್ನು ಪೂಜೆ ಮಾಡ್ತಾರೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ಮೊದಲನೇದಾಗಿ ನವರಾತ್ರಿಯ ಮಹತ್ವ ಏನು, ಯಾಕೆ ಆಚರಿಸ್ತಾರೆ ಎಂಬುದನ್ನು ನೋಡೋಣ. ನವರಾತ್ರಿ ಪದದ ಅರ್ಥ 9 ರಾತ್ರಿಗಳು ಮತ್ತು ಅದರ ಇತಿಹಾಸವು ಭಾರತೀಯ ಸಂಸ್ಕೃತಿಯ ನಂಬಿಕೆ ವ್ಯವಸ್ಥೆಯಲ್ಲಿ ಆಳವಾಗಿ ಬೇರೂರಿದೆ. 9 ದಿನಗಳ ಆಚರಣೆಗೆ ಪುರಾಣಗಳಲ್ಲಿ ಕೆಲ ಧಾರ್ಮಿಕ ಕಥೆಗಳಿವೆ, ಹಾಗೆ ವೈಜ್ಞಾನಿಕ ಕಾರಣಗಳು ಕೂಡ ಸಿಗ್ತವೆ. ಆ ಹಿನ್ನೆಲೆಯ ಬಗ್ಗೆ ಈಗ ನಾವು ನೋಡೋಣ. ನವರಾತ್ರಿ ಹಬ್ಬವನ್ನು 9 ದಿನಗಳ ಕಾಲ ಆಚರಿಸುವುದರ ಹಿಂದೆ ಬಹಳ ಜನಪ್ರಿಯವಾದ ಐತಿಹ್ಯವಿದೆ. ಭೂಮಿ ಮೇಲೆ ಮಹಿಷಾಸುರನೆಂಬ ರಾಕ್ಷಸನ ಕೋಪ ಇತ್ತಂತೆ. ಅಸುರರ ದಬ್ಬಾಳಿಕೆಯಿಂದಾಗಿ ಎಲ್ಲರೂ ಬೆಚ್ಚಿಬಿದ್ದಿದ್ರು. ಈ ಕಾರಣದಿಂದಾಗಿ ಎಲ್ಲ ದೇವತೆಗಳು ಒಟ್ಟುಗೂಡಿ ಮಹಾಶಕ್ತಿ ದುರ್ಗೆಯನ್ನು ಆವಾಹನೆ ಮಾಡ್ತಾರೆ. ರಾಕ್ಷಸರ ಕೋಪದಿಂದ ಎಲ್ಲರನ್ನು ರಕ್ಷಣೆ ಮಾಡಲು ದುರ್ಗಾದೇವಿ ಕಾಣಿಸ್ಕೊಳ್ತಾಳೆ ಮತ್ತು ಅಸುರರೊಂದಿಗೆ ಹೋರಾಡ್ತಾಳೆ. ದುರ್ಗೆಯೊಂದಿಗಿನ ಈ ಅಸುರರ ಯುದ್ಧ 9 ಹಗಲು ಮತ್ತು 9 ರಾತ್ರಿಗಳ ಕಾಲ ನಡೆಯುತ್ತೆ ಎಂಬ ಮಾತಿದೆ. ದಶಮಿಯ ದಿನದಂದು ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಕೊಂದು ಎಲ್ಲ ರಾಕ್ಷಸರನ್ನು ನಾಶಪಡಿಸ್ತಾಳೆ. ಅಂದಿನಿಂದ 9 ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸುವ ಪದ್ಧತಿ ಪ್ರಾರಂಭವಾಯಿತಂತೆ. ಹಾಗೆಯೇ ಇನ್ನೊಂದು ಕಥೆ ಕೂಡ ಸಿಗುತ್ತೆ, ಶ್ರೀರಾಮನಿಂದ ರಾವಣ ಸಂಹಾರ. ನವರಾತ್ರಿಯ ಪೌರಾಣಿಕ ಕಥೆಯು ಶ್ರೀರಾಮನಿಗೂ ಸಂಬಂಧಿಸಿದೆ. ರಾಮನು ವಾನರ ಸೇನೆಯೊಂದಿಗೆ ಲಂಕೆಯಲ್ಲಿ ರಾವಣನನ್ನು ಕೊಲ್ತಾನೆ. ಆದರೆ ರಾವಣನನ್ನು ಕೊಲ್ಲುವುದು ಅಷ್ಟು ಸುಲಭವಾಗಿರಲಿಲ್ಲ. ಶ್ರೀರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುತ್ತೆ. ರಾವಣನನ್ನು ಕೊಲ್ಲಲು ಶ್ರೀರಾಮನು 9 ದಿನಗಳ ಕಾಲ ದೇವಿ ಆಚರಣೆಗಳನ್ನು ಮಾಡ್ತಾನಂತೆ. ಕೊನೆಯ ದಿನ ಮಾತೆ ದೇವಿಯು ಕಾಣಿಸ್ಕೊಂಡು ಶ್ರೀರಾಮನಿಗೆ ವಿಜಯವನ್ನು ನೀಡ್ತಾಳೆ. ಅದರ ನಂತರ ಶ್ರೀರಾಮನು ರಾವಣನನ್ನು ದಶಮಿಯ ದಿನದಂದು ಕೊಂದನು ಅಂತಲೂ ಹೇಳಲಾಗುತ್ತದೆ. ಇನ್ನೊಂದು ಕಥೆ ಕೂಡ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತಲೂ ನೋಡಿದೆ. ಆ ಕಥೆ ಪ್ರಕಾರ ಮಾತೆ ದೇವಿಯು ತ್ರಿಕೂಟ ಪರ್ವತದ ಬಳಿಯ ಗುಹೆಯಲ್ಲಿ 9 ತಿಂಗಳ ಕಾಲ ತಪಸ್ ಮಾಡಿದ್ಲು. ಇದೀಗ ಈ ಪವಿತ್ರ ಗುಹೆಯನ್ನು ಅರ್ಧಕ್ವಾರಿ ಗುಹೆ ಎಂದು ಕರೆಯಲಾಗುತ್ತದೆ. ದೇವಿಯ ತಪಸ್ಸಿಗೆ ಯಾವುದೇ ಅಡ್ಡಿ ಬರಬಾರ್ದೆಂದು ಆಂಜನೇಯ ಗುಹೆಯ ಹೊರಗೆ ಕಾವಲು ಕಾಯ್ತಿದ್ದಂತೆ. ಆದರೆ ಭೈರವನಾಥನು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಅವರ ನಡುವೆ ದೊಡ್ಡ ಯುದ್ಧವೇ ನಡೆಯಿತು. ನಂತರ ತಾಯಿಯೇ ಮಹಾಕಾಳಿಯ ರೂಪದಲ್ಲಿ ಕಾಣಿಸ್ಕೊಂಡು ಭೈರವನಾಥನ ತಲೆಯನ್ನು ನೆಲದಿಂದ ಬೇರ್ಪಡಿಸ್ತಾಳೆ. ಈ ಕಾರಣಕ್ಕೂ ನವರಾತ್ರಿಯನ್ನು 9 ದಿನಗಳ ಕಾಲ ಆಚರಿಸುತ್ತಾರೆ ಅಂತ ಹೇಳ್ತಾರೆ. ಇನ್ನು ವಿಜ್ಞಾನ ಏನು ಹೇಳುತ್ತೆ ಅಂತ ನೋಡೋಣ. ನವರಾತ್ರಿ ಆರಂಭಕ್ಕೂ ಮುನ್ನ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಚೈತ್ರ ನವರಾತ್ರಿಯು ಬೇಸಿಗೆಯ ಆರಂಭದ ಮೊದಲು ಬರುತ್ತದೆ. ಶರದಿಯ ನವರಾತ್ರಿಯು ಚಳಿಗಾಲದ ಆರಂಭದ ಮೊದಲು ಬರುತ್ತೆ. ಈ ಎರಡೂ ಸಮಯದಲ್ಲಿ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬರುತ್ತದೆ. ಇದು ಮಾನವ ದೇಹದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈ ಸಮಯದಲ್ಲಿ ಜ್ವರ, ಕೆಮ್ಮು, ಸೋಂಕಿನಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ದಿನಗಳಲ್ಲಿ ಆಹಾರ ಮತ್ತು ಪಾನೀಯಗಳ ಸೇವನೆ ಬಗ್ಗೆ ವಿಶೇಷ ಕಾಳಜಿ ಬೇಕಾಗುತ್ತೆ. ಆದ್ದರಿಂದ ಈ 9 ದಿನಗಳಲ್ಲಿ ಜನರು ಹಣ್ಣುಗಳನ್ನು ತಿನ್ನಬೇಕು, ಸುಲಭವಾಗಿ ಜೀರ್ಣವಾಗುವ ಆಹಾರ ಸೇವಿಸಬೇಕು. ಈ ವಿಚಾರ ಹಿಂದಿನ ಕಾಲದವರಿಗೆ ಚೆನ್ನಾಗಿಯೇ ಅರಿವಿತ್ತು. ಉಪವಾಸವನ್ನು ಜಾರಿಗೆ ತಂದರು, ದೇವಿಯ ಆರಾಧನೆಯನ್ನು ಶುರು ಮಾಡಿದ್ರು. ಆ ಸಂಪ್ರದಾಯವೇ ಇದೀಗ ನವರಾತ್ರಿಯಾಗಿ ಬದಲಾಗಿದೆ. ದೇಶದ ಸಾಂಸ್ಕೃತಿಕ ಕ್ಯಾಲೆಂಡರ್ನ ಅವಿಭಾಜ್ಯ ಅಂಗವಾಗಿರುವ ಹಿಂದೂ ಧರ್ಮದ ಸಂದರ್ಭದಲ್ಲಿ ನವರಾತ್ರಿ ಹಬ್ಬವು ಪವಿತ್ರವಾಗಿದೆ. ಈ ಹಬ್ಬವು ಶಕ್ತಿ ಎಂಬ ದೇವಿಯ ಶಕ್ತಿಗೆ ಮೀಸಲಾಗಿದೆ. ಹಬ್ಬದ 9 ರಾತ್ರಿಗಳ ಉದ್ದಕ್ಕೂ ದುರ್ಗಾದೇವಿಯನ್ನು ಪೂಜೆ ಮಾಡಲಾಗುತ್ತದೆ. ಪ್ರತಿದಿನವೂ ಜೀವನದ ವಿವಿಧ ಭಾಗಗಳಲ್ಲಿ ದುರ್ಗೆಯು 9 ರೂಪಗಳನ್ನು ಸಂಕೇತಿಸುತ್ತದೆ. ಶಕ್ತಿ, ಜ್ಞಾನ, ಸಂಪತ್ತು ಮುಂತಾದವು. 9 ದಿನಗಳ ಈ ಹಬ್ಬವು ಮಹತ್ತರವಾದ ಅರ್ಥವನ್ನು ಹೊಂದಿದೆ ಮತ್ತು ದೇಶಾದ್ಯಂತ ಆಚರಿಸಲು ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ವಿವಿಧ ಸಮುದಾಯಗಳ ಜನರು ದುರ್ಗಾದೇವಿಯನ್ನು ಪೂಜಿಸುವ ಮೂಲಕ ಮತ್ತು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಗುರುತಿಸುವ ಸಂಕೇತವಾಗಿ ಪೂಜೆ ಮಾಡ್ತಾರೆ. ಪೂಜೆಗಳ ಹೊರತಾಗಿ ವಿಶೇಷವಾಗಿ ಗುಜರಾತ್ನಲ್ಲಿ ಸಾವಿರಾರು ಭಕ್ತರು ಗರ್ಭಾ ನೃತ್ಯವನ್ನು ಕೂಡ ಮಾಡ್ತಾರೆ. ಸಮಾನಾಂತರವಾಗಿ ದೇಶಾದ್ಯಂತ ಭವ್ಯವಾದ ದುರ್ಗಾ ಪೂಜೆಗಳನ್ನು ಆಯೋಜನೆ ಮಾಡ್ತಾರೆ. ಇದು ಭಕ್ತಿ ತುಂಬಿದ ಉಪವಾಸ ಮತ್ತು ಪ್ರಾರ್ಥನೆಗಳ ಹಬ್ಬ. ನವರಾತ್ರಿಯಲ್ಲಿ 9 ರೂಪಗಳು ಮತ್ತು ನೈವೇದ್ಯಗಳು ಹೇಗೆ ಮುಖ್ಯನೋ ಅದೇ ರೀತಿ 9 ದಿನಗಳಿಗೆ 9 ಬಣ್ಣಗಳು ಸಹ ಮುಖ್ಯ ಎಂದು ಹೇಳಲಾಗುತ್ತೆ. ನವರಾತ್ರಿಯ 9 ದಿನ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಎಂಬುದನ್ನು ಹೇಳ್ತೇನೆ. ನವರಾತ್ರಿ ಹಬ್ಬದ ಮೊದಲನೇ ದಿನ ತಾಯಿ ಶೈಲಪುತ್ರಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇದು ದುರ್ಗಾದೇವಿಯ ಮೊದಲನೇ ಅವತಾರವಾಗಿದ್ದು ಈ ದಿನ ನವರಾತ್ರಿ ಕಲಶವನ್ನು ಸ್ಥಾಪನೆ ಮಾಡುವುದರೊಂದಿಗೆ ನವರಾತ್ರಿ ಆಚರಣೆಯನ್ನು ಪ್ರಾರಂಭ ಮಾಡ್ತಾರೆ.
ಇದನ್ನು ದುರ್ಗಾದೇವಿಯ ವಿಗ್ರಹವನ್ನು ಆಹ್ವಾನಿಸಲು ನಡೆಸುತ್ತಾರೆ. ಈ ದಿನ ಭಕ್ತರು ಪೂಜಿಸಲಾಗುವ ಶೈಲಪುತ್ರಿ ದೇವಿಯು ಹಳದಿ ಬಣ್ಣವನ್ನು ಇಷ್ಟಪಡ್ತಾಳಂತೆ. ಹಾಗಾಗಿ ಈ ದಿನದಂದು ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ 2ನೇ ದಿನ ಪಾರ್ವತಿ ದೇವಿಯ ಅವಿವಾಹಿತ ರೂಪವನ್ನು ಪ್ರತಿನಿಧಿಸುವ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡ್ತಾರೆ. ಈಕೆ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಬ್ರಹ್ಮಚರ್ಯದ ಮೂಲಕ ಕಠಿಣ ತಪಸ್ಸನ್ನು ಮಾಡಿದವಳು. ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ತಾಳೆ. ಹಾಗಾಗಿ ನವರಾತ್ರಿ 2ನೇ ದಿನ ನಾವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ ಹಬ್ಬದ 3ನೇ ದಿನ ಪಾರ್ವತಿ ದೇವಿಯ ಚಂದ್ರಘಂಟಾ ರೂಪವನ್ನು ಪೂಜೆ ಮಾಡ್ತಾರೆ. ಮತ್ತು ಅವಳು ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನು ಪ್ರತಿನಿಧಿಸ್ತಾಳೆ ಮತ್ತು ಅವಳ ಹಣೆಯ ಅರ್ಧಚಂದ್ರನ ಆಕಾರದಲ್ಲಿ ತಿಲಕವಿರುವುದರಿಂದ ಆಕೆಯನ್ನು ಚಂದ್ರಘಂಟಾ ದೇವಿ ಅಂತ ಕರೀತಾರೆ. ನವರಾತ್ರಿ ಹಬ್ಬದ 3ನೇ ದಿನದಂದು ಬೂದು ಬಣ್ಣದ ಬಟ್ಟೆಯನ್ನು ನಾವು ಧರಿಸಬೇಕು. ನವರಾತ್ರಿ ಹಬ್ಬದ 4ನೇ ದಿನವು ದುರ್ಗಾದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಗೆ ಸಮರ್ಪಿತವಾದ ದಿನ. ಈ ದಿನದಂದು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ದೇವಿ ಎಂದು ಕೂಡ ಕರೀತಾರೆ. ನವರಾತ್ರಿಯ 4ನೇ ದಿನದಂದು ನಾವು ಕಂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ ಹಬ್ಬದ 5ನೇ ದಿನದಂದು ದೇವಿಯ 5ನೇ ಅವತಾರವಾದ ತಾಯಿ ಸ್ಕಂದಮಾತಾಳನ್ನು ಪೂಜೆ ಮಾಡ್ತಾರೆ. ಸ್ಕಂದಮಾತಾ ಎನ್ನುವ ಪದವು 2 ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ. ಇದರಲ್ಲಿ ಸ್ಕಂದ ಎಂದರೆ ಯುದ್ಧದ ದೇವರು ಮತ್ತು ಮಾತಾ ಎಂದರೆ ತಾಯಿ. ಸ್ಕಂದಮಾತಾ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಎಂದರ್ಥ. ನವರಾತ್ರಿ ಹಬ್ಬದ 5ನೇ ದಿನದಂದು ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಧರಿಸಬೇಕು. ನವರಾತ್ರಿ ಹಬ್ಬದ 6ನೇ ದಿನದಂದು ಪಾರ್ವತಿ ದೇವಿಯ 6ನೇ ಅವತಾರವಾದ ಕಾತ್ಯಾಯನಿ ದೇವಿಯನ್ನು ಪೂಜೆ ಮಾಡ್ತಾರೆ. ಕಾತ್ಯಾಯನಿ ದೇವಿಯು ದುರ್ಗಾದೇವಿಯ ಉಗ್ರ ರೂಪದೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ. ನವರಾತ್ರಿ ಹಬ್ಬದ 6ನೇ ದಿನದಂದು ನಾವು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ ಹಬ್ಬದ 7ನೇ ದಿನವು ದುರ್ಗಾದೇವಿಯ 7ನೇ ರೂಪವಾದ ತಾಯಿ ಕಾಳರಾತ್ರಿಯನ್ನು ಆರಾಧನೆ ಮಾಡ್ತಾರೆ. ಕಾಳರಾತ್ರಿ ದೇವಿಯನ್ನು ದುರ್ಗಾದೇವಿಯ ವಿನಾಶಕಾರಿ ರೂಪ ಎಂದು ಪರಿಗಣಿಸಲಾಗಿದೆ. ಆಕೆಯನ್ನು ಕಾಳಿ, ಭದ್ರಕಾಳಿ, ಚಂಡಿ ಮತ್ತು ಚಾಮುಂಡಿ ಎಂದು ಕರೀತಾರೆ. ಈ ನವರಾತ್ರಿಯ 7ನೇ ದಿನದಂದು ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಮಹಾಗೌರಿಯು ದುರ್ಗಾದೇವಿಯ 8ನೇ ರೂಪ ಎಂದು ಪರಿಗಣಿಸ್ತಾರೆ. ನವರಾತ್ರಿಯ 8ನೇ ದಿನವನ್ನು ಮಹಾಷ್ಟಮಿ ಎಂದು ಕರೆಯಲಾಗುತ್ತದೆ. ಮಹಾಷ್ಟಮಿ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಪದ್ಧತಿ ಕೂಡ ಇದೆ. ಮಹಾಗೌರಿ ಎಂದರೆ ಅವಳ ಬಣ್ಣ ಮತ್ತು ಸೌಂದರ್ಯವನ್ನು ಸೂಚಿಸುವವಳಾಗಿದ್ದಾಳೆ. ಮಹಾಗೌರಿಯು ಗುಲಾಬಿ ಬಣ್ಣವನ್ನು ಹೆಚ್ಚು ಪ್ರೀತಿಸ್ತಾಳಂತೆ. ಹಾಗಾಗಿ ನವರಾತ್ರಿ 8ನೇ ದಿನದಂದು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ. ನವರಾತ್ರಿಯ 9ನೇ ದಿನವನ್ನು ಮಹಾನವಮಿ ಅಂತ ಕರೀತಾರೆ. ಈ ದಿನದಂದು ದುರ್ಗಾದೇವಿಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡ್ತಾರೆ. ಸಿದ್ಧಿದಾತ್ರಿ ದೇವಿ ಅಂದರೆ ಅಲೌಕಿಕ ಶಕ್ತಿ ಮತ್ತು ಧ್ಯಾನ ಶಕ್ತಿಗಳನ್ನು ನೀಡುವವಳು. ನವರಾತ್ರಿ ಹಬ್ಬದ 9ನೇ ದಿನದಂದು ಅಂದರೆ ಮಹಾನವಮಿಯಂದು ನಾವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಇದು ನಾನು ನವರಾತ್ರಿ ಮತ್ತು ನವರಾತ್ರಿಯ ಬಣ್ಣಗಳ ಬಗ್ಗೆ ಸಂಗ್ರಹ ಮಾಡಿರುವ ಒಂದಿಷ್ಟು ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.